ನಮಸ್ಕಾರ. ಮಾಲಿಕೆ 5, ಪುಸ್ತಕ ಪರಿಚಯ 30. ತಿಂಗಳ ವಿಶೇಷ, ಸರಣಿ ವಿಶೇಷ ಕೊರಟಿ ಶ್ರೀನಿವಾಸರಾವ್ ರವರ ವಿಜಯನಗರ ಸಾಮ್ರಾಜ್ಯ ಸರಣಿ. ಕಾಲ ಸಾಮ್ರಾಜ್ಯ ಉದಯ ಕ್ರಿಸ್ತಶಕ 1294ರಿಂದ 1336. ಪುಸ್ತಕದ ಹೆಸರು ಕನ್ನಡಿಗರ ಕಾಳರಾತ್ರಿ. ಲೇಖಕರು ಕೊರಟಿ ಶ್ರೀನಿವಾಸರಾವ್. ಅಭಿಪ್ರಾಯ ಎಸ್. ನಾಗಭೂಷಣ ಶರ್ಮಾ ಹೂವಿನಹಳ್ಳಿ. ಓದುತ್ತಿರುವವರು RP ರಘೋತ್ತಮ. ವಿಜಯನಗರ ಸಾಮ್ರಾಜ್ಯದ ಕೃತಿಶ್ರೇಣಿಯ 3ನೇ ಭಾಗ ಕನ್ನಡಿಗರ ಕಾಳರಾತ್ರಿ. ಈ ಕೃತಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸುವಲ್ಲಿ ಒಂದು ಭದ್ರ ಅಡಿಪಾಯದ ಸನ್ನಿವೇಶಗಳು ಸೃಷ್ಟಿಯಾಗುವುದನ್ನು ಲೇಖಕರು ಸೊಗಸಾಗಿ ಚಿತ್ರಿಸಿದ್ದಾರೆ. ಹಿಂದೆ ದೇವಗಿರಿಯು ಅಲ್ಲಾವುದ್ದೀನನ 2ನೇ ಮಗ ಮುಬಾರಕನ ದಳಪತಿ ಖುಷ್ರು ಖಾನ್ನ ಕೈವಶ ಆಗಿದ್ದು ಸರಿಯಷ್ಟೆ. ಮುಂದೆ ಮುಮ್ಮಡಿ ಸಿಂಗಹಯ್ಯನ ದುರ್ಗದ ದೊರೆ ಮಲ್ಲದೇವನ ಮೇಲೆ ದಾಳಿ ಮಾಡುವ ಅನಿವಾರ್ಯ ಪ್ರಸಂಗ ಬರುತ್ತದೆ. ಯುದ್ಧದಲ್ಲಿ ಮಲ್ಲದೇವ ಮುಮ್ಮಡಿ ಸಿಂಗನಿಂದ ಹತನಾಗುತ್ತಾನೆ. ಈ ಮಲ್ಲದೇವ ಯಾರೆಂದು ನಿಮಗೆ ಮೊದಲನೇ ಕೃತಿ ಓದಿದರೆ ಗೊತ್ತಾಗುತ್ತದೆ. ಇವನು ಹಿಂದೆ ಇದೇ ಮುಮ್ಮಡಿ ಸಿಂಗನಿಗೆ ಆಶ್ರಯ ನೀಡಿರುತ್ತಾನೆ. ರಾಜಕೀಯ ದೊಂಬರಾಟವೇ ಹಾಗೆ. ಶತ್ರು ಮಿತ್ರನಾಗುತ್ತಾನೆ, ಮಿತ್ರ ಶತ್ರುವಾಗುತ್ತಾನೆ, ಸ್ವಂತದವರನ್ನೇ ಕೊಲ್ಲುವ ಪ್ರಸಂಗ ಬರುತ್ತದೆ. ತನಗೆ ಆಶ್ರಯ ನೀಡಿದ ಮಲ್ಲದೇವನನ್ನು ಕೊಂದ ಕಾರಣಕ್ಕೆ ಅದೇ ಕೊರಗಿನಲ್ಲಿ ಮುಮ್ಮಡಿ ಸಿಂಗ ಮರಣ ಹೊಂದುತ್ತಾನೆ. ಇವನ ಮಗ ಕಂಪಿಲರಾಯನಿಗೆ ಗುಜರಾತ್ ಸಂಸ್ಥಾನದ ರಾಜಕುಮಾರಿ ಹರಿಯಾಲದೇವಿಯೊಂದಿಗೆ ಮದುವೆ ನಡೆಯುತ್ತದೆ. ಇವನಿಗೆ ಇವಳಲ್ಲದೆ ರತ್ನಾಜಿ ಎಂಬ ಭೋಗಕಾಂತೆ ಸಹ ಇರುತ್ತಾಳೆ. ಕಂಪಿಲರಾಯ ಮತ್ತು ಹರಿಯಾಲದೇವಿಯರ ಮಗ ಕುಮಾರರಾಮನಾಥ ಹಾಗೂ ಸಾಕು ಮಗ ಕಾಟಣ್ಣ. ಪಟ್ಟದರಸಿ ಹರಿಯಾಲದೇವಿಯ ಮೇಲಿಗಿಂತ ರಾಯನಿಗೆ ರತ್ನಾಜಿಯ ಮೇಲೆ ಅತೀವ ಮೋಹ. ಅವಳ ಮೇಲಿನ ಮೋಹದಲ್ಲಿ ರಾಜ್ಯದ ಆಡಳಿತವನ್ನು ನಿರ್ಲಕ್ಷಿಸುತ್ತಾನೆ. ತನ್ನ ಕುಮಾರನಿಗೆ ಯುವರಾಜ ಪಟ್ಟವನ್ನು ಕಟ್ಟಲು ಮನಸ್ಸು ಮಾಡುವುದಿಲ್ಲ. ಬರಬರುತ್ತಾ ಇಡೀ ಆಡಳಿತವನ್ನು ರತ್ನಾಜಿಯ ಚಿಕ್ಕಪ್ಪ ದೇವರೆಡ್ಡಿಯು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ತನ್ನ ಬೆಂಬಲಕ್ಕೆ ಯಾರೂ ಇಲ್ಲದ ಅಂಶ ಮನಗಂಡ ಕುಮಾರರಾಮನಾಥ ಬೇರೆ ಹೊಸ ಸಂಸ್ಥಾನ ಕಟ್ಟಲು ನಿರ್ಣಯಿಸಿ ಸೂಕ್ತ ಸ್ಥಳಕ್ಕಾಗಿ ಶೋಧಿಸುತ್ತಾನೆ. ಪಂಪ ಕ್ಷೇತ್ರದಲ್ಲಿ ಮೊಲವೊಂದು ಬೇಟೆ ನಾಯಿಯನ್ನು ಹಿಮ್ಮೆಟ್ಟಿಸುವ ಕೌತುಕದ ದೃಶ್ಯ ಕಂಡು ಅಲ್ಲೇ ರಾಜ್ಯದ ನಿರ್ಮಾಣ ಕಾರ್ಯ ಸಾಗುತ್ತದೆ. ಈ ದೃಶ್ಯ ಶ್ರೀ ಶ್ರೀ ವಿಜಯವಿದ್ಯಾರಣ್ಯರು ಮತ್ತು ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಸಂದರ್ಭದಲ್ಲಿ ಕಂಡಿರುವುದು ಕೆಲವು ಕಡೆ ಉಲ್ಲೇಖಿತವಾಗಿದೆ. ಕುಮಾರನಿಗೆ ಗುತ್ತಿ ರಾಜ್ಯದ ಜಗದಾಪಿ ಗಾಂಗೇಯ ಅಥವಾ ಜಗದಪ್ಪ ನಾಯಕನ ಮಗಳು ರಾಮಲಾದೇವಿಯನ್ನು ಮಡದಿಯಾಗಿ ತಂದುಕೊಳ್ಳಲು ಆಯ್ಕೆ ಮಾಡಿದಾಗ ಇದಕ್ಕೆ ಜಗದಪ್ಪ ನಾಯಕ ಒಪ್ಪುವುದಿಲ್ಲ. ಈ ನಾಯಕನ ಬಳಿ ಬೊಲ್ಲ ಎಂಬ ಅಸಾಮಾನ್ಯ ಕುದುರೆ ಇರುತ್ತದೆ. ರಾಮಲಾದೇವಿಯ ಮೇಲಿನ ಮೋಹಕ್ಕಿಂತ ಆ ಕುದುರೆಯ ಮೇಲಿನ ಆಕರ್ಷಿತನಾದ ಕುಮಾರರಾಮನಾಥ ಅವನ ಮೇಲೆ ಯುದ್ಧ ಮಾಡಿ ಗೆಲ್ಲುತ್ತಾನೆ. ಸಾಮ್ರಾಜ್ಯ ಸ್ಥಾಪನೆಗೆ ವಿಸ್ತರಣೆಗೆ ಹೆಣ್ಣಿನ ಮೇಲಿನ ಆಸೆಯಿಂದ ಯುದ್ಧ ಮಾಡಿರುವುದು ಸಹಜವಾಗಿ ನಡೆಯುವ ವಿದ್ಯಮಾನ. ಆದರೆ ಒಂದು ಕುದುರೆಗಾಗಿ ದಾಳಿ ಮಾಡಿದ ಪ್ರಸಂಗ ಇತಿಹಾಸದಲ್ಲಿ ನಿಮಗೆ ಕಾಣಸಿಗದು. ಆದರೆ ಅಷ್ಟರಲ್ಲಿ ಆ ಕುದುರೆ ವರಂಗಲ್ಲಿನ ರಾಜ ಪ್ರತಾಪರುದ್ರನ ವಶವಾಗಿರುತ್ತದೆ. ಇತ್ತ ಉತ್ತರ ಭಾರತದಲ್ಲಿ ಖಿಲ್ಜಿ ಸಂತಾನ ಅಳಿದು ತುಘಲಕ್ ಸಂತತಿ ಆಳ್ವಿಕೆ ಪ್ರಾರಂಭವಾಗಿರುತ್ತದೆ. ತನ್ನ ತಂದೆಯನ್ನೇ ಕೊಂದು ಮಹಮ್ಮದ್ ಬಿನ್ ತುಘಲಕ್ ಪಟ್ಟಕ್ಕೆ ಬಂದಿರುತ್ತಾನೆ. ದೆಹಲಿಯ ಅರಾಜಕತೆ ಮುನ್ನೆಲೆಯಲ್ಲೇ ದೇವಗಿರಿಯ ರಾಜ ಮತ್ತು ವರಂಗಲ್ಲಿನ ಪ್ರತಾಪರುದ್ರ ತಾವು ಸ್ವತಂತ್ರ ರಾಜರಾಗಲು ಪ್ರಯತ್ನಿಸಿ ತುಘಲಕ್ನ ಮಗ ಉಲುಫ್ ಖಾನ್ನಿಂದ ಪರಾಜಿತರಾಗುತ್ತಾರೆ. ತುಘಲಕ್ನಿಗೂ ಅವನ ಸೋದರಿಯ ಮಗ ಸೌಗರ ಪ್ರಾಂತ್ಯದ ಮಂಡಲಾಧೀಶ ಬಹಾವುದ್ದೀನ್ನಿಗೂ ಹಿಂದಿನಿಂದಲೂ ದ್ವೇಷ ಇರುತ್ತದೆ. ಅದರ ಹಿನ್ನೆಲೆ ಇಲ್ಲಿ ಅಷ್ಟೇನು ಮುಖ್ಯವಲ್ಲ. ಈ ಬಹಾವುದ್ದೀನ್ನನ್ನು ಹಿಡಿಯಲು ತುಘಲಕ್ ಖ್ವಾಜಾ ಜಹಾನ್ ಎಂಬ ದಂಡನಾಯಕನ ನೇತೃತ್ವದಲ್ಲಿ ಸೇನೆ ಕಳುಹಿಸುತ್ತಾನೆ.
ದೇವಗಢದಲ್ಲಿ ನಡೆದ ದಾಳಿಯಲ್ಲಿ ಬಹಾವುದ್ದೀನ್ ಸೋತು ಜೀವ ಉಳಿಸಿಕೊಳ್ಳಲು ದಕ್ಷಿಣದತ್ತ ಪಲಾಯನ ಮಾಡುತ್ತಾನೆ. ದಕ್ಷಿಣದಲ್ಲಿ ವೆಂಕಟಗಿರಿ ದೊರೆ ಮಂಗಲೀರಾಯನಾಗಲಿ ವರಂಗಲ್ಲಿನ ಪ್ರತಾಪರುದ್ರನಾಗಲಿ ತುಘಲಕ್ನನ್ನು ಎದುರಿಸಲು ಹೆದರಿ ಅವನಿಗೆ ಆಶ್ರಯ ನೀಡಲು ನಿರಾಕರಿಸುತ್ತಾರೆ. ಕೊನೆಗೆ ಕುಮಾರ ರಾಮನಾಥ ಅವನ ಸಹಾಯಕ್ಕೆ ನಿಲ್ಲಲು ನಿರ್ಧರಿಸಿ ಆಶ್ರಯ ನೀಡುತ್ತಾನೆ. ಕೆರಳಿದ ಖ್ವಾಜಾ ಜಹಾನ್ ಕುಮಾರ ರಾಮನಾಥನ ಬಲಾಬಲ ಪರೀಕ್ಷಿಸಲು ಒಂದು ಹಂಚಿಕೆ ರೂಪಿಸುತ್ತಾನೆ. ತುಘಲಕ್ ದೊರೆಯ ಪಾದುಕೆಗಳನ್ನು ಒಂದು ಮನೆಯಲ್ಲಿಟ್ಟು ಮೆರವಣಿಗೆ ಮಾಡುವುದು, ಅದಕ್ಕೆ ವಂದಿಸಿದ ರಾಜರನ್ನು ಸಾಮಂತರೆಂದು ಒಪ್ಪುವುದು, ಇಲ್ಲವೇ ಯುದ್ಧ ಸಾರುವುದು. ದಕ್ಷಿಣದಲ್ಲಿ ಬಹುತೇಕ ರಾಜರು ಮಣಿಯುತ್ತಾರೆ. ಆದರೆ ಇದರಿಂದ ಕೆರಳಿ ಸಿಡಿಲಾದ ಕುಮಾರ ರಾಮನಾಥ ಆ ಪಾದುಕೆಗಳನ್ನು ಕಾಲಿನಿಂದ ಮೆಟ್ಟಿ ನಿಲ್ಲುತ್ತಾನೆ. ಇಷ್ಟಾದರೂ ಖ್ವಾಜಾ ಜಹಾನ್ ಸಿಟ್ಟಾಗುವುದಿಲ್ಲ. ಅವನಿಗೆ ಬಹಾವುದ್ದೀನ್ನನ್ನು ತನ್ನ ವಶಕ್ಕೆ ತೆಗೆದುಕೊಂಡು ತುಘಲಕ್ನಿಗೆ ಒಪ್ಪಿಸುವುದು ಮುಖ್ಯವಾಗಿರುತ್ತದೆ. ಅದರಂತೆ ಬಹಾವುದ್ದೀನ್ನನ್ನು ತನ್ನ ವಶಕ್ಕೆ ಒಪ್ಪಿಸಲು ಕುಮಾರ ರಾಮನಾಥನನ್ನು ಒಪ್ಪಿಸಲು ಪ್ರಯತ್ನಿಸುತ್ತಾನೆ. ಆಶ್ರಯ ನೀಡಿದ ಸಂತ್ರಸ್ತರನ್ನು ಬಿಟ್ಟುಕೊಡುವ ಕೋರಿಕೆ ಮಾತ್ರದಿಂದಲೇ ಸಿಡಿದೇಳುತ್ತಾನೆ ಕುಮಾರ ರಾಮನಾಥ. ಇವನ ಸಹಾಯಕ್ಕೆ ನೆರೆಹೊರೆಯ ಯಾವ ರಾಜರೂ ಬರುವುದಿಲ್ಲ. ಕುಮಾರ ರಾಮನಾಥ ಏಕಾಂಗಿಯಾಗಿಯೇ ದಾಳಿಯನ್ನು ಎದುರಿಸುತ್ತಾನೆ. ಪರ್ಯಾಯವಾಗಿ ನಡೆದ ಯುದ್ಧದಲ್ಲಿ ಖ್ವಾಜಾ ಜಹಾನ್ ಸೋತು ಓಡಿ ಹೋಗುತ್ತಾನೆ. ಇಷ್ಟಕ್ಕೆ ತಟಸ್ಥನಾಗದ ಖ್ವಾಜಾ ಜಹಾನ್ ಹೊಯ್ಸಳನ ನೆರವು ಕೋರುತ್ತಾನೆ. ಹೊಯ್ಸಳರ ಸೇನೆ ಸಹಾಯಕ್ಕೆ ಬಂದರೂ ಖ್ವಾಜಾ ಜಹಾನ್ ಯುದ್ಧದಲ್ಲಿ ಗೆಲ್ಲಲಾಗದೆ ಪಲಾಯನ ಮಾಡಬೇಕಾಗುತ್ತದೆ. ಸಹಾಯಕ್ಕೆ ಬಂದ ಹೊಯ್ಸಳರ ದೊರೆ ಬಲ್ಲಾಳದೇವ ಪಶ್ಚಾತ್ತಾಪ ಪಟ್ಟು ಪರಸ್ಪರ ಸಂಧಾನಕ್ಕೆ ಬರುತ್ತಾನೆ. ಈ ಹಂತಕ್ಕೆ ಕೃತಿ ಮುಕ್ತಾಯವಾಗುತ್ತದೆ. ಇಡೀ ಕಾದಂಬರಿಯಲ್ಲಿ ವೀರರಸ ಪ್ರಧಾನವಾಗಿದೆ. ಬಹಾವುದ್ದೀನನಿಗೆ ಆಶ್ರಯ ನೀಡುವ ಸಂದರ್ಭದಲ್ಲಿ, ಪಾದುಕೆಗಳನ್ನು ಕಾಲಿನಿಂದ ಮೆಟ್ಟಿ ನಿಲ್ಲುವ ಸಂದರ್ಭಗಳಲ್ಲಿ ಕಾದಂಬರಿಯ ಸಂಭಾಷಣೆ ರೋಮಾಂಚನ ತರುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಧನ್ಯವಾದಗಳು.